ಎಲೆಕ್ಷನ್ ಹತ್ರ ಬರ್ತಾ ಇದೆ. ರಾಜ್ಯದಲ್ಲೂ ಕೂಡ ಅದು ಕೂಡ ಕಾಂಗ್ರೆಸ್ನಲ್ಲಿ 3 DCM ಹುದ್ದೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಶುರುವಾಗಿರುವಂತದ್ದು. 3 DCM ಸೃಷ್ಟಿ ಬಗ್ಗೆ ಸಿಎಂ DCM ಅನ್ನ ಕೇಳಿ 3 DCM ಚರ್ಚೆ ಹೈಕಮಾಂಡ್ ಅಂಗಳಕ್ಕೆ ಬಂದಿಲ್ಲ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಇದೆ. ಇದೆಲ್ಲ ಕೇವಲ ಊಹಾಪೋಹ. ಎಲೆಕ್ಷನ್ ಟೈಮ್ನಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಬೇಡ ಅಂತ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗಾಗಲೇ 3 DCMಗಳ ಸೃಷ್ಟಿಗೆ ಜಟಾಪಟಿ ಜೋರಾಗಿರುವಂತದ್ದು. 3 DCM ಸೃಷ್ಟಿ ಬಗ್ಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್. ಒಗ್ಗಟ್ಟಾಗಿ ನಾವು ಅದನ್ನ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುವ. ಅದು ಬಿಟ್ಕೊಂಡು ಈ ಬಗ್ಗೆ ಕೆಲವೊಂದು ಊಹಾಪೋಹಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆ ಹಿನ್ನೆಲೆಯಲ್ಲಿ DCM ಹುದ್ದೆ ಬಗ್ಗೆ ಸಚಿವರು ಅಭಿಪ್ರಾಯವನ್ನ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಇದು. ಲೋಕಸಭಾ ಚುನಾವಣೆ ಬರ್ತಾ ಇದೆ, ನೀವು ಹಿರಿಯರು ಇದ್ದೀರಾ, ಆ ಹಿನ್ನೆಲೆಯಲ್ಲಿ ಸೀರಿಯಸ್ ಆಗಿ ತಗೋಬೇಕು ಅಂತ ಸಭೆಗೆ ಕರೆದಿದ್ರು ಸುರ್ಜೇವಾಲಾ ಅವರು. ಈ ವೇಳೆ ಕೆಲವರು DCM ಮಾಡಿದ್ರೆ ಒಳ್ಳೆಯದು ಅಂತ ಅವರವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಆದರೆ DCM ಹುದ್ದೆ ವಿಷಯವಾಗಿಯೇ ಈ ಸಭೆ ಕರೆದಿಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. 3 ಜನ DCM ಸ್ಥಾನ ಕೇಳ್ತಾರೆ. ಅವ್ರಿಗೆ ಕೇಳಿ, ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನನ್ಗೆ ಗೊತ್ತು. ಅರೆ AICC ಅಧ್ಯಕ್ಷಕ್ಕೆ ಬಂದಿರಲ್ಲ, ನನ್ನ ಹತ್ರ ಏನಾರು ಬರ್ತದ, ಬಂದಿಲ್ಲ. ಸುಮ್ಮನೆ ನೋಡಿ, ಇದು ಊಹಾಪೋಹದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ರು. ಯಾತಕ್ಕೆ ಕರೆದಿದ್ರು ಅಂತ ಹೇಳಿದರೆ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ, ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು. ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು, ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, DCM ಮಾಡೋದಿದ್ದರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದರು. ಅದಕ್ಕಾಗಿ ಏನು ಚರ್ಚೆ ಮಾಡಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು, ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್, ಇನ್ನೊಂದ್ ಕಡೆ 3 DCM ಬಗ್ಗೆ ಜಟಾಪಟಿ. ಕಾಂಗ್ರೆಸ್ನಲ್ಲಿ ಜಗಳ ನಿಲ್ತಾ ಇಲ್ವಾ? ಇನ್ನೊಂದ್ ಕಡೆಯಲ್ಲಿ ಇದನ್ನ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಇದು ಕೂಡ ಡ್ಯಾಮೇಜ್ ಆಗಬಹುದು. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ವಿಜಯ್? ನಿಕೇಶ್, ಕಾಂಗ್ರೆಸ್ನಲ್ಲಿ ಉಪಮುಖ್ಯಮಂತ್ರಿಗಳ ನೇಮಕ ವಿಚಾರ ಸಂಬಂಧಪಟ್ಟಂತೆ ಇಬ್ಬಾಗದ ಮಟ್ಟಕ್ಕೆ ಹೋಗಿದೆಯಾ ಅಂದರೆ ಏನು ಕಾಂಗ್ರೆಸ್ ಡಿವೈಡ್ ಮಟ್ಟಕ್ಕೆ ಹೋಗಿದೆಯಾ ಅನ್ನುವಂಥದ್ದು ಚರ್ಚೆ ಆರಂಭ ಆಗಿರೋದು. ಅದಕ್ಕೆ ಪೂರಕವಾಗಿ DCM ಗಲಾಟೆ ತಾರಕಕ್ಕೆ ಏರಿರುವಂಥದ್ದು. ದಿನೇ ದಿನೇ ಅಂದರೆ ಸರ್ಕಾರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ DCM ಹುದ್ದೆ ನೇಮಕ ಸಂಬಂಧಪಟ್ಟಂತೆ ಒಂದು ಹಂತದಲ್ಲಿ ಬಹಿರಂಗ ಹೇಳಿಕೆಗಳು ಬರ್ತಾ ಇದ್ದು, ಈಗ ಒತ್ತಡ ಜಾಸ್ತಿ ಆಗ್ತಾ ಇರುವಂಥದ್ದು. ನಿನ್ನೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂತಹ ಏನು ಈ ಹಿಂದೆ ಡಿನ್ನರ್ ಮೀಟಿಂಗ್ ನಡೆಸಿದಂತಹ ಸಚಿವರೇನಿದೆ, CM ಆಪ್ತ ಸಚಿವರು ಏನು ಖಡಕ್ಕಾಗಿ ಸುರ್ಜೇವಾಲಾ ಅವರಿಗೆ ಡಿಮ್ಯಾಂಡ್ ಅನ್ನು ಇಟ್ಟಿರುವಂಥದ್ದು, ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಉಪಮುಖ್ಯಮಂತ್ರಿ 3 ರಿಂದ 4 ಮಾಡಲೇಬೇಕು, ಇಲ್ಲಾಂದ್ರೆ ಲೋಕಸಭಾ ಚುನಾವಣೆಗೆ ಕಷ್ಟ ಆಗುತ್ತೆ, ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ ಅಂತ ನೇರವಾಗಿ ಖಡಕ್ಕಾಗಿ ಹೇಳಿರುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇರುವಂಥದ್ದು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಉಪಮುಖ್ಯಮಂತ್ರಿ ನೇಮಕ ಮಾಡಬೇಕು ಅಂತ ಒಲವು ತೋರಿದ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂಥ DK ಶಿವಕುಮಾರ್ ತೀವ್ರ ಗರಂ ಆಗಿರುವಂಥದ್ದು. ಹೈಕಮಾಂಡ್ಗೆ ನೇರವಾಗಿ ಏನು ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ನೇಮಕ ಮಾಡಿದ್ರೆ ತಾನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಿಸೈನ್ ಮಾಡ್ತೀನಿ ಅಂತ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಉಪಮುಖ್ಯಮಂತ್ರಿ ನೇಮಕ ಆಗಂತ ಸಂದರ್ಭದಲ್ಲಿ ಕಂಡೀಷನ್ ಮೇಲೆ ಆಗಿದ್ದು, ನಾನು ಒಬ್ಬನೇ ಮಾತ್ರ ಒಂದು ಉಪಮುಖ್ಯಮಂತ್ರಿ ಮಾಡಬೇಕು, ಬೇರೆಯವ್ರು ಮಾಡಬಾರ್ದಂತ. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಏನು ಮುಖ್ಯಮಂತ್ರಿ ಆಪ್ತ ಸಚಿವರು ಉಪಮುಖ್ಯಮಂತ್ರಿ ಆದರೆ ತನಗೆ ಬೆಲೆ ಇರೋದಿಲ್ಲ ಅನ್ನೋಂಥದ್ದು. 4ರಲ್ಲಿ 1 ಉಪಮುಖ್ಯಮಂತ್ರಿ ಆಗ್ತೀನಿ, ಈ ಹಿನ್ನೆಲೆಯಲ್ಲಿ ನನಗೆ ಉಪಮುಖ್ಯಮಂತ್ರಿ ಬೇಡ, ಇರೋದ ನಾನು ಒಬ್ಬ ಉಪಮುಖ್ಯಮಂತ್ರಿ ಇರಬೇಕು DCM. ಇಲ್ಲಾಂದ್ರೆ ಅದನ್ನು ಮಾತನ್ನು ಮೀರಿ ಬೇರೆಯವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟರೆ
ನಾನು ರಿಸೈನ್ ಮಾಡ್ತೀನಿ, ಉಪಮುಖ್ಯಮಂತ್ರಿಯಾಗಿ ನಾನು ಇರೋದಿಲ್ಲ, ಅದ್ರ ಮೇಲೆ ನಿಮ್ಮಿಷ್ಟ ಅಂತ ನೇರವಾಗಿ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ನೋಡಬೇಕು. ಒಂದು ಕಡೆ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಹೆಚ್ಚುವರಿ ನೇಮಕ ಸಂಬಂಧಪಟ್ಟಂತೆ ಸಿಎಂ ಸೇರಿದಂತೆ ಸಚಿವರುಗಳ ಒತ್ತಡ ಜಾಸ್ತಿ ಆಗ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಕೂಡ ಮಾಡಬಾರ್ದು ಅಂತ ಒತ್ತಡ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ನಿಕೇಶ್, ವಿಜಯ್, ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ನೋಡಬೇಕಾದಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ನಾನು ಒಬ್ಬನೇ ಡಿ.ಸಿ.ಎಂ ಇದ್ರೆ ಇರ್ತೀನಿ, ಇಲ್ಲಾಂದ್ರೆ ಆ ಸ್ಥಾನ ನನಗೆ ಬೇಡ ಅಂತ ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಬಣ ಬಡಿದಾಟ ಕೂಡ ಜೋರಾಗ್ತಾ ಇದೆ. ಅವರವರೊಳಗೆ ಡಿನ್ನರ್ ಮೀಟಿಂಗ್, ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು. ಈ ಬಗ್ಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಬೀಳ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಇದು? ಖಂಡಿತವಾಗ್ಲೂ ನಿಕೇಶ್, ಈಗ ಲೋಕಸಭಾ ಚುನಾವಣೆ ಸಮೀಪ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ, ಅದರಲ್ಲೂ ಮುಖ್ಯಮಂತ್ರಿ ವರ್ಸಸ್ ಡಿ.ಕೆ. ಶಿವಕುಮಾರ್, ಅಂದರೆ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು. ಪದೇ ಪದೇ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ, ಅವರಿಗೆ ಚೆಕ್ಮೇಟ್ ಕೊಡೋ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಸಿಎಂ ಆಲೋಚನೆ ಮಾಡಿರುವಂಥದ್ದು. ಅದರ ಪೂರಕವಾಗಿ ಸಿಎಂ ಆಪ್ತ ಸಚಿವರು ಯಾರು ಉಪಮುಖ್ಯಮಂತ್ರಿ ಬೇಡಿಕೆ ಇಡ್ತಾ ಇದ್ದಾರೆ, ರಾಜಣ್ಣ ಬೇಡಿಕೆ ಇಡ್ತಾ ಇರುವಂಥದ್ದು, ಸತೀಶ್ ಜಾರಕಿಹೊಳಿ ಬೇಡಿಕೆ ಇಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಎಸ್ ಸಿ ಮಹದೇವಪ್ಪ ಬೇಡಿಕೆ ಇಡ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ನಿಕೇಶ್ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುಡ್ಸ್ಕೊಂಡಿರುವಂಥದ್ದು. ಜಾತಿವಾರು ಬಂದರೆ ಲಿಂಗಾಯತ ಸಮುದಾಯಕ್ಕೆ ಎಂ ಬಿ ಪಾಟೀಲ್ ಬರ್ತಾರೆ ಉಪಮುಖ್ಯಮಂತ್ರಿ ಆದರೆ, ಮತ್ತೊಂದು ಕಡೆ ಏನು ಮುಸ್ಲಿಂ ಸಮುದಾಯಕ್ಕೆ ಬಂದರೆ ಜಮೀರ್ ಆಗ್ತಾರೆ, ಮತ್ತು ಅದೇ ರೀತಿ ಎಸ್ ಟಿ ಸಮುದಾಯಕ್ಕೆ ಬಂದರೆ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಮತ್ತು ಇವೆಲ್ಲವೂ ಕೂಡ ಯಾರ್ಯಾರು ಆಗ್ತಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಪ್ತ ಬಳಗದಲ್ಲಿರುವಂಥವ್ರು. ಇದು ಡಿ.ಕೆ. ಶಿವಕುಮಾರ್ ವೇಗಕ್ಕೆ ಒಂದು ರೀತಿಯಲ್ಲಿ ಚೆಕ್ಮೇಟ್ ಕೊಡುವಂಥದ್ದು. ಈ ಎಲ್ಲ ತಂತ್ರವನ್ನು ಅರಿತಂತ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಉಪಮುಖ್ಯಮಂತ್ರಿ ಹೆಚ್ಚುವರಿ ಮಾಡೋಕ್ಕೆ ಬಿಡೋದಿಲ್ಲ ಅಂತ ನೇರವಾಗಿ ಖಡಕ್ ಆಗಿ ಹೇಳಿರುವಂಥದ್ದು. ಆದರೆ ಇದು ಕಾಂಗ್ರೆಸ್ ಒಳಗಡೆ ಆಂತರಿಕ ಜಗಳ ಏನಿದೆ ಅದು ದಿನೇ ದಿನೇ ಬಹಿರಂಗ ಆಗ್ತಾ ಇರುವಂಥದ್ದು. ಈಗ ಕಳೆದ 4-5 ದಿವಸಗಳಿಂದ ಅದು ತಾರಕಕ್ಕೇರಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ಫೋಟಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾದ್ರೆ ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಮುಂದೆ ಏನ್ ಬೇಕಾದ್ರೂ ಕೂಡ ಆಗ್ಬೋದು ಅನ್ನೋ ಒಂದು ಸುಳಿವು ಸಂದೇಶ ಹೋಗ್ತಾ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಡೀಟೇಲ್ಸ್. ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ನಮ್ಮ ಜೊತೆಗೆ ಇದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಗೆಲ್ಲುವ ಅಭ್ಯರ್ಥಿಯ ಹುಡುಕಾಟದಲ್ಲಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಹೇಳಿ ಇದರ ಮಧ್ಯೆ ಸಂಯೋಜಕರಾಗಿ ಆಯ್ಕೆಯಾದಂತಹ ಸಚಿವರನ್ನ ದೆಹಲಿಗೆ ಬರುವಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಶರತ್, ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದಂತಹ ನಿರೀಕ್ಷೆ ಇರುವಂಥದ್ದು ಕರ್ನಾಟಕದಲ್ಲಿ. ಯಾಕಂದ್ರೆ ಕರ್ನಾಟಕದಲ್ಲಿ ರೂಲಿಂಗ್ ಗೌರ್ಮೆಂಟ್ ಇರುವಂಥ ಹಿನ್ನೆಲೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮಿನಿಮಮ್ ಅಂದ್ರೂ ಕೂಡ 15ರಿಂದ 16 ಗೆಲ್ಲಬೇಕು ಅಂತ ಟಾಸ್ಕ್ ಅನ್ನ ಇರುವಂಥದ್ದು. ಆದರೆ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರ ಆಗಿಲ್ಲ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಅಭ್ಯರ್ಥಿಗಳೇ ಕೂಡ ಸಿಗದಂಥ 10ರಿಂದ 12 ಕ್ಷೇತ್ರಗಳ ಅಭ್ಯರ್ಥಿಗಳೇ ಸಿಗದಂಥ ಪರಿಸ್ಥಿತಿ ಇರುವಂಥದ್ದು, ಸಚಿವರನ್ನೇ ಕಣಕ್ಕಿಳಿಸುವಂತಹ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನ ಟಾಸ್ಕ್ ಆಗಿ ತೆಗೆದುಕೊಂಡಿರುವಂಥ ಹೈಕಮಾಂಡ್ ಈಗಾಗಲೇ ಕೂಡ 28 ಲೋಕಸಭಾ ಕ್ಷೇತ್ರಗಳಿಗೆ ಅದರ ಸಂಬಂಧಪಟ್ಟಂತೆ ಉಸ್ತುವಾರಿಯನ್ನ ವೀಕ್ಷಕರನ್ನ ನೇಮಕ ಮಾಡಿರುವಂಥದ್ದು, ಈ ಅಂದ್ರೆ ಸಂಯೋಜಕರನ್ನ ನೇಮಕ ಮಾಡಿರುವಂಥದ್ದು. ಈ 28 ಸಚಿವರನ್ನ 11ನೇ ತಾರೀಕು ದೆಹಲಿಗೆ ಬುಲಾವ್ ಕೊಟ್ಟಿರುವಂಥದ್ದು. ಅಂದ್ರೆ ನಾಳೆನೇ ಕೂಡ ಸಂಜೆ ಕೂಡ ದೆಹಲಿಗೆ ಹೋಗ್ತದೆ. ಎಲ್ಲ 28 ಸಚಿವರು ಕೂಡ ಹೈಕಮಾಂಡ್ ಜೊತೆ ನೇರವಾಗಿ 1-to-1 ಸಭೆ ನಡೆಸುವಂಥದ್ದು. 28 ಸಚಿವರಿಗೆ ಒಂದಷ್ಟು ಟಾಸ್ಕ್ ಅನ್ನು ಕೊಡುವಂಥದ್ದು. ಯಾಕಂದ್ರೆ 28 ಲೋಕಸಭಾ ಕ್ಷೇತ್ರ, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಅದರ ಒಂದಷ್ಟು ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು ಆತಂಕ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ನಿಟ್ಟಿನಲ್ಲಿ ಹೈಕಮಾಂಡ್ ಖುದ್ದು ಈಗಲೇ ಅಖಾಡಕ್ಕೆ ಇಳಿದಿರುವಂಥದ್ದು 28 ಸಚಿವರನ್ನ ದೆಹಲಿ